ಸ್ನೇಹಿತರೆ, ಇನ್ಸ್ಟಾಗ್ರಾಮ್ನ ಒಂದು ಮೆಸೆಂಜರ್ನಲ್ಲಿ ನಾವು ರೀಸೆಂಟಾಗಿ ಸರ್ಚ್ ಮಾಡಿರುವಂಥ ರೀಸೆಂಟ್ ಸರ್ಚಸ್ನ ಯಾವ ರೀತಿ ನಾವು ಡಿಲೀಟ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು ಅಂತ ಚರ್ಚೆ ಮಾಡೋಣ. ಇನ್ಸ್ಟಾಗ್ರಾಮ್ ಮೆಸೆಂಜರ್ನಲ್ಲಿ ಹೋಗ್ಬಿಟ್ಟು ನಾವು ಸರ್ಚ್ ಮಾಡಿದರೆ ಅಲ್ಲಿ ಒಂದು ರೀಸೆಂಟ್ ಅಂತ ತೋರಿಸುತ್ತೆ, ರೀಸೆಂಟ್ ಸರ್ಚಸ್ ಅಂತೇಳಿ. ಅಂದರೆ ನಾವು ರೀಸೆಂಟಾಗಿ ಸರ್ಚ್ ಮಾಡಿರುವಂಥ ಎಲ್ಲ ಹಿಸ್ಟ್ರಿಯಲ್ಲಿ ತೋರಿಸುತ್ತೆ. ಅದನ್ನು ನಾವು ಯಾವ ರೀತಿ ನಾವು ರಿಮೂವ್ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ನಲ್ಲಿ ನಾವು ರೀಸೆಂಟಾಗಿ ಒಂದು ಸರ್ಚ್ ಮಾಡಿರುವಂಥ ಇನ್ಸ್ಟಾಗ್ರಾಮ್ ಮೆಸೆಂಜರ್ನ ಮೊದಲು ಓಪನ್ ಮಾಡ್ತೀನಿ, ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ರೀಸೆಂಟ್ ಸರ್ಚಸ್ನ ಕ್ಲಿಯರ್ ಮಾಡ್ಕೋಬೋದು ಅಂತ. ನೋಡಿ, ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಈ ಕಡೆಗೆ ಮೆಸೆಂಜರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಸರ್ಚ್ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನನ್ನ ಒಂದು ರೀಸೆಂಟ್ ಸರ್ಚಸ್ ಇಲ್ಲಿ ತೋರಿಸ್ತಾ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನಾನು ರೀಸೆಂಟಾಗಿ ಸರ್ಚ್ ಮಾಡಿರುವಂಥ ಎಲ್ಲ ಪ್ರೊಫೈಲ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನೋಡ್ಬೋದು. ಈ ಒಂದು ಪ್ರೊಫೈಲ್ನ ನಾವು ರಿಮೂವ್ ಮಾಡಬೇಕು ಅಂದರೆ, ಇಲ್ಲಿಂದ ನಾವು ರೀಸೆಂಟ್ ಸರ್ಚಸ್ನಿಂದ ನಾವು ರಿಮೂವ್ ಮಾಡಬೇಕು ಅಂದರೆ ಈ ಕಡೆಗೆ ಒಂದು ಎಡಿಟ್ ಆಪ್ಷನ್ ಇರುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಕಡೆಗೆ ನೋಡಿ, ಎಡಿಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಒಂದೊಂದಾಗಿ ನಾವು ಯಾವುದಾದ್ರೂ ಒಂದೇ ಒಂದು ಪ್ರೊಫೈಲ್ನ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಮೂವ್ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ಪ್ರೊಫೈಲ್ನ ರಿಮೂವ್ ಮಾಡಬಹುದು. ಇಲ್ಲ ನಾನು ಕ್ಲಿಯರ್ ಆಲ್ ರಿಮೂವ್ ಮಾಡ್ತೀನಿ ಅಥವಾ ಆಲ್ ಡಿಲೀಟ್ ಮಾಡ್ತೀನಿ ಅಂದರೆ ಕ್ಲಿಯರ್ ಆಲ್ ಅಂತ ಒಂದು ಕೂಡ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಇಲ್ಲಿ ನೋಡಿ, ಕ್ಲಿಯರ್ ಆಲ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಒಂದು ರೀಸೆಂಟಾಗಿ ಸರ್ಚ್ ಮಾಡಿರುವಂಥ ಎಲ್ಲ ಒಂದು ಏನೊಂದು ಸರ್ಚಸ್ ಇರುತ್ತೆ ಸಂಪೂರ್ಣವಾಗಿ ಈ ರೀತಿ ಕ್ಲಿಯರ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.